ಸುಮಾರು ಇಶ್ಯೂಸ್ ಆಯ್ತಾ ಐತೆ. ಯಾಕೆಂದರೆ ಡೆವಲಪ್ಮೆಂಟು ಗೊತ್ತಿರೋಂಥ ವಿಷಯನೇ. ಎಲ್ಲ ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ, ಎಷ್ಟಿದೆ ಅದರಲ್ಲಿ ಮ್ಯಾನೇಜ್ ಮಾಡ್ತಾರೆ. ಇನ್ನು ಹಿಂದಿನ ಪೇಮೆಂಟ್ ಮಾಡೋದೇ ಸುಮಾರು ದುಡ್ಡಿದೆ, ಸುಮಾರು ಸಾವಿರಾರು ಕೋಟಿ ಪೇಮೆಂಟ್ ಮಾಡಬೇಕು. ಇವೆಲ್ಲ ಇರೋದ್ರಿಂದ ನಮಗೆ ನಾವು ಜನರ ಹತ್ರ ಹೋದಾಗ್ಲೂ ಕೇಳಿದಾಗ ಏನಪ್ಪ ರಸ್ತೆ ಮಾಡಿಸ್ತೀವಿ ಅಂದ್ವಿ, ಮೋರಿ ಮಾಡಿಸ್ತೀವಿ ಅಂದ್ರಿ, ಎಲ್ಲೂ ಇನ್ನೂ ಆಗೇ ಇಲ್ಲ, ಆಗಲೇ 1 ವರ್ಷ ಆಯ್ತೈತೆ ಗೆದ್ದು ಏನು ಮಾಡಿಲ್ಲ ಅಂತ. ಸೊ ದುಡ್ಡು ಇನ್ ರಿಯಾಲಿಟಿ ದುಡ್ಡು ಬರ್ತಾ ಇಲ್ಲ ಅಷ್ಟು ನಾವು ಕೆಲಸ ಮಾಡೋಷ್ಟು. ಅದೇ ನಿಮ್ಗೆ ಗೊತ್ತಿರೋಂಥದ್ದು ಈಗೆಲ್ಲ ಈಗ ಬೊಕ್ಕಸದಲ್ಲಿ ಎಲ್ಲಿ ದುಡ್ಡು ಎಲ್ಲಿಗೆ ಅಲೋಕೇಟ್ ಆಗಿದೆ, ದುಡ್ಡು ಅಲೋಕೇಟ್ ಆಗಿರೋದ್ರಿಂದ ಅದನ್ನ ಮಾಡ್ಬೇಕಲ್ಲ. ಈಗ ಅದೇನಂದ್ರೆ ಈ ಗ್ಯಾರಂಟಿಗಳು ಮತ್ತೆ ಈಗ ಇದೊಂದು ನಮ್ಮ ದೇಶದಂದು ಒಂದೇ ಅಲ್ಲ, ಬೇರೆ ರಾಜ್ಯಗಳಲ್ಲೂ ಮಾಡಿದ್ದಾರೆ, ಬೇರೆ ದೇಶಗಳಲ್ಲೂ ಏನು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಏನು ಕಾನ್ಸೆಪ್ಟ್ ಐತೆ ಅದ್ರ ಮೇಲೆ ಇದನ್ನ ಮಾಡಿದ್ದಾರೆ. ಅದು ಟ್ರಿಕಲ್ ಡೌನ್ ಆಗಿ ಎಕಾನಮಿಯಲ್ಲಿ ನಿಮಗೆ ಕಾಣಿಸ್ಬೇಕಾದ್ರೆ ಸುಮಾರು ದಿನ ಹಿಡಿತದೆ. ಇವಾಗ ಒಂದು ವರ್ಷ ಅನ್ಕೊಳ್ಳಿ, ಯಾಕಂದ್ರೆ ಎಲ್ಲ ಕಾರ್ಯರೂಪಕ್ಕೆ ತಂದು ಅದನ್ನ ಇಳಿದು ಅದನ್ನ ಅರ್ಥ ಮಾಡ್ಕೊಂಡು ಈಗ ಡೆವಲಪ್ಮೆಂಟ್ ಅಂದ್ರೆ ಏನು ಅನ್ನೋದನ್ನ ನಾವು ಕ್ವೆಶನ್ ಮಾಡಬೇಕಾಗಿದೆ. ಊಟ ತಿನ್ನೋ ಡೆವಲಪ್ಮೆಂಟಾ, 3 ಹೊತ್ತು ಎಲ್ಲರಿಗೂ ಅದಕ್ಕೆ ಫೋಕಸ್ ಮಾಡ್ಬೇಕಾ ಅಥವಾ ರಸ್ತೆ ಇದನ್ನ ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ಬಟ್ ಆಗ್ತಾ ಇದೆ. ಇದೆಲ್ಲ ರೆಗ್ಯುಲರ್ ಆಗಿ ಚರ್ಚೆ ಆಗ್ತಾ ಇದೆ. ನಮ್ಗೆ ಡೆವಲಪ್ಮೆಂಟ್ ಈಗ ಜನರು ನಾವೇನೇ ಮಾಡಿದ್ರು ಫೋಕಸ್ ಮಾಡೋದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ. ಎಲ್ಲರೂ ದುಡ್ಡುಗಳನ್ನ ಕೇಳ್ತಾರೆ, ನಾವು ಕೊಡ್ಲೇಬೇಕಾಯ್ತದೆ. ಏಕೆಂದ್ರೆ ಆ ಸ್ಥಿತಿ ಅದು. ಈಗ ಮಳೆ ಬಂದಾಗ ಎಷ್ಟು ರಸ್ತೆಗಳ ಸಮಸ್ಯೆ ಇದೆ, ಚರಂಡಿಗಳದ್ದು ಇರೋ ಸಮಸ್ಯೆಗಳಂಥದ್ದು, ಅದಲ್ಲದೆ ಬೇರೆ ಎಲೆಕ್ಟ್ರಿಸಿಟಿಯಿಂದ ಹಿಡಿದು ಎಲ್ಲ ಬೇಸಿಕ್ ನೆಸೆಸಿಟೀಸ್ ಏನೈತೆ ಎಲ್ಲದೂ ಇಶ್ಯೂಸ್ ಇದೆ. ನಾವು ಈ ಏನಂದ್ರೆ ವಾಪಸ್ಸು ಕೂತ್ಕೊಂಡು ಮಾತಾಡಬೇಕು. ಅಂದರೆ ನಮ್ಮ ಏನು ಬಡ್ಜೆಟ್ ಅಲೋಕೇಟ್ ಮಾಡಿದ್ದೀವಿ ಅದು ಸರಿಯಾಗಿದೆಯಾ, ಏನು ಇದನ್ನ ಪುನರ್ ಪರಿಶೀಲನೆ ಮಾಡಬೇಕಾ, ಇವಾಗಿನ ಸಮಸ್ಯೆಗಳ ಬಗ್ಗೆ ಹಿಂದೆ ಏನಾಯಿತು ಇದನ್ನ ಪರಿಶೀಲನೆ ಮಾಡಿ ಮುಂದಕ್ಕೆ ನಡ್ಸ್ಕೊಂಡು ಹೋಗ್ಬೇಕಾಯ್ತು. ಈಗ ವರ್ಕ್ ಆಯ್ತಾ ಇದೆಯಾ ಇಲ್ವಾ ಅನ್ನೋದನ್ನ ನಾವು ಅಸೆಸ್ಮೆಂಟ್ ಮಾಡಬೇಕು. ಈಗ 1 ವರ್ಷ ಆಯಿತು, 1 ವರ್ಷ ಆದ ತಕ್ಷಣ ಈಗ ಅಸೆಸ್ ಮಾಡಿ ಇದು ವರ್ಕ್ ಆಗ್ತಾ ಇದೆಯಾ, ಇದು ಜನರಿಗೆ ತಲುಪ್ತಾ ಇದೆಯಾ, ತಲುಪಿದ್ರು ಯಾವ ಮಟ್ಟಕ್ಕೆ ಅವ್ರಿಗೆ ಹೆಲ್ಪ್ ಆಗ್ತಾ ಇದೆ, ಇದನ್ನ ಅಸೆಸ್ ಮಾಡಲೇಬೇಕಾಗ್ತದೆ. ಹೇಳೋಕ್ಕಾಗೋದೇ ಇಲ್ಲ ಅದನ್ನ. ಯಾಕೆ ಅಂದರೆ ನಾವು ಡೆವಲಪ್ಮೆಂಟು ಮಾಡಲೇಬೇಕಾಗತ್ತೆ. ಬಟ್ ಏನಂದರೆ ಫಸ್ಟ್ ಕ್ವೆಶನ್ ನೀವು ಕೇಳಿದ್ರಿ ಎಲ್ಲಿ ಬರ್ತಾ ಇಲ್ಲ ಅಂತ, ಸ್ವಲ್ಪ ತಕ್ಕ ಮಟ್ಟಿಗೆ ಬರ್ತಾ ಇದೆ ಅಷ್ಟೇ. ಎಲ್ಲ ಡಿಪಾರ್ಟ್ಮೆಂಟ್ಸಿಂದನೂ ಏನು ಬರ್ತಾ ಇಲ್ಲ, ದೊಡ್ಡದು ಸ್ವಲ್ಪ ಬರ್ತಾ ಇದೆ. ದೊಡ್ಡ ಡಿಪಾರ್ಟ್ಮೆಂಟ್ಗಳು ನೀರಾವರಿಯಲ್ಲಿ ಸುಮಾರು ಬಂದಿದೆ, ಈ PWD ಅಲ್ಲಿ ಸುಮಾರು ಬಂದಿದೆ, ಇವೆಲ್ಲ ಬರ್ತಾ ಇದೆ. ಇನ್ನೂ ಹೆಚ್ಚಿನ ಅನುದಾನಗಳು ನಾವು ಕೇಳ್ತಾನೆ ಇದ್ದೀವಿ. ಅದನ್ನ ಅಷ್ಟು ಫಾಸ್ಟ್ ಆಗಿ ನಾವು ಎಕ್ಸಿಕ್ಯೂಟ್ ಮಾಡೋಕ್ಕೂ ಆಯ್ತಾ ಇಲ್ಲ. 2 ಕಡೆನೂ ಎರಡೂ ಇದೆ. ಈಗ 2 ಕಡೆನೂ ಇರೋಂಥವ್ರು ಇದ್ದಾರೆ. ಈಗ ನಾವು ಎಷ್ಟೊಂದು ಜನ ಹೇಳೋರು ಇದು ನಮ್ಗೆ ವರ್ಕ್ ಆಗ್ತದೆ, ನಮಗೆ ನಮ್ಮ ಮನೆ ಎದುರುಗಡೆ ಮನೆಯವರೇ ಫಾರ್ ಎಕ್ಸಾಂಪಲ್, ಅವ್ರದ್ದು ಪೂರ್ತಿ ಜೀವನ ನಡೀತಾ ಇತ್ತು ಆರಾಮಾಗಿ. ಇನ್ನೊಂದು ಕಡೆ ಹೋದಾಗ ನಮಗೆ ಇದು ಬೇಡ, ನಮಗೆ ರಸ್ತೆಗಳು ನಮಗೆ ಡೆವಲಪ್ಮೆಂಟ್ ಮಾಡಿ ಅಂತಾರೆ. ಎಷ್ಟೊಂದು ಕಡೆ ನಾವೀಗ ಪಂಚಾಯತಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಥರದ್ದು. ಅಲ್ಲೆಲ್ಲ ಎಷ್ಟೊಂದು ಜನ ಮಿಕ್ಸ್ಡ್ ರಿಯಾಕ್ಷನ್ ಏನು ಹೇಳ್ತಾರೆ ಅಂದರೆ, ಅಪ್ಪ ಇವೆಲ್ಲ ಮಾಡೋದು ಬೇಡ, ನಾವು ಫಸ್ಟ್ ಡೆವಲಪ್ಮೆಂಟ್ ಮಾಡೋಣ ಅಂತ ಒಂದಷ್ಟು ಜನ ಹೇಳ್ತಾರೆ. ಈಗ ನಾವು ಬೇರೆ ಬೇರೆ ಇಶ್ಯೂಸ್ ಇಟ್ಕೊಂಡು ಅವ್ರಿಗೆ ಕೆಲಸ ಮಾಡ್ಕೊಡ್ಬೇಕು ಅನ್ನೋದಕ್ಕೆ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ಹೋಗ್ತಾ ಇದೀವಲ್ಲ, ಅದನ್ನ ಮಾಡ್ರಿಪಾಡ್ಗೆ ಅದು ಮಾಡಿ. ಆದರೆ ನಿಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಬೇಕಾಗಿರೋದು ಇನ್ಫ್ರಾಸ್ಟ್ರಕ್ಚರ್ ಏನು ಡೆವಲಪ್ ಮಾಡ್ಬೇಕು ಅದ್ರ ಬಗ್ಗೆ ಫೋಕಸ್ ಮಾಡಿ ಅಂತ. ನಾವು ಪಾಲಿಟಿಕ್ಸ್ ಬಗ್ಗೆ ಈಗ ನಾನು ಹೊರಗಡೆ ಇದ್ದಾಗಲೂ ಎಲ್ಲಾರ್ಗೂ ಬೈತಾ ಇದ್ವಿ. ಬಟ್ ನನಗೆ ಓಪನ್ ಆಗಿ ಮಾತಾಡಬೇಕು ಅಂದರೆ ಇದು ಪೂರ್ತಿ ಸಿಸ್ಟಮಲ್ಲಿ ಈಗ ನಡ್ಕೊಂಬಂದಿರೋಂಥದ್ದು. ನಾವು ಸಿಸ್ಟಮನ್ನೇ ಬಯೋಕ್ಕಾಗಲ್ಲ. ಏನಂದರೆ ನಾವು ಸಿಸ್ಟಮ್ಯಾಟಿಕ್ ಆಗಿ ಎಲ್ಲೆಲ್ಲಿ ಬದಲಾವಣೆ ತರ್ಬೋದು ಅದ್ರ ಮೇಲೆ ಫೋಕಸ್ ಮಾಡಬೇಕಾಗ್ತದೆ. ಆಮೇಲೆ ನಾವು ಸಮಸ್ಯೆಗಳಿಗೆ ಒಂಥರ ತಾತ್ಕಾಲಿಕವಾದ ಪರಿಹಾರ ಕೊಡೋಕೆ ಟ್ರೈ ಮಾಡ್ತೀವಿ ಸುಮಾರು ಸತಿ. ನನ್ನ ವೈಯಕ್ತಿಕವಾಗಿ ನೋಡಿರೋಂಥದ್ದು, ನಿಂಗೆ ಪರ್ಮನೆಂಟ್ ಸೊಲ್ಯೂಷನ್, ರೂಟ್ ಕಾಸ್ ಏನು ಅದನ್ನು ಕಂಡುಹಿಡ್ದು ಪರ್ಮನೆಂಟ್ ಸೊಲ್ಯೂಷನ್ ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದ್ರದ್ದು ನಾವು ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಅಲ್ಲ, ಅವ್ರನ್ನ ಈಗಾಗಲೇ ಯಾರಾದರೂ ಪ್ರೊಫೆಸರ್ಗಳಿಗೆ ಹೇಳಿ ಯಾವುದು ಡೆಫಿನೆಟ್ಲಿ ಅದನ್ನ ಈಗ ಲಾಸ್ಟ್ ಸೆಷನಲ್ಲೂ ಅದನ್ನ ಹೇಳ್ಬೇಕು ಅಂತಾನೆ ಇದ್ದೆ. ಏನೇನಾಗ್ತಾ ಇದೆ ಅದರದ್ದು
ಅಂಕಿಅಂಶಗಳು ತಗೊಳ್ಬೇಕಲ್ಲ ನಮಗೆ, ಎಷ್ಟು ಮಟ್ಟಿಗೆ ಯಾರ್ಯಾರಿಗೆ ತಲುಪಿದೆ, ಎಷ್ಟೆಷ್ಟು ಡೇಟಾನ ತಗೋಬೇಕು. ಈಗ ನಾವು ಎಷ್ಟು ನೀವು ಹೊಸ ಅಂಗಡಿಗಳನ್ನ ಓಪನ್ ಮಾಡಿದ್ರು, ಎಷ್ಟು ಜನ ಕೆಲಸನ ಮಾಡ್ತಿದ್ದಾರೆ, ಕೆಲಸ ಮಾಡ್ತಿಲ್ಲ, ಇದನ್ನೆಲ್ಲ ಎಷ್ಟು ಜನ ಅವ್ರ ಎಕನಾಮಿಕ್ ಕಂಡೀಷನ್ ಚೆನ್ನಾಗಿದೆ ನಮ್ಮ ಊರುಗಳಲ್ಲಿ, ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕಾಯ್ತು ನಾವು. ಅದಕ್ಕೆ ಒಂದು ಅದನ್ನ ಮಾಡಿದ್ರೆ ನಮ್ಗೆ ಗೊತ್ತಾಯ್ತದೆ ಈಗ ಇದನ್ನ ಯಾವ್ದನ್ನ ಟ್ವೀಕ್ ಮಾಡ್ಬೇಕು ಅಂತ. ಮೆಷರ್ ಮಾಡದೇ ಇದ್ರೆ ನಮ್ಗೆ ಗೊತ್ತಾಗಿಲ್ಲ. ಕಂಟಿನ್ಯೂಸ್ ಆಗಿ ನಾವು ಅದನ್ನ ಅಸೆಸ್ ಮಾಡ್ತಾ ಹೋದ್ರೆ ನಾವು ಸರಿಯಾಗಿ ದಾರಿಯಲ್ಲಿ ನಾವು ಹೋಗ್ಬೋದು ಅಂತ ನನ್ನ ಪರ್ಸನಲ್ ಒಪಿನಿಯನ್. ಈಗ ಯಾವ್ದು ವರ್ಕ್ ಆಯ್ತೈತೆ, ಯಾವ್ದು ವರ್ಕ್ ಆಯ್ತಾ ಇಲ್ಲ, ಜನರು ಸರ್ವೆ ಮಾಡ್ತಾ ಇದೀವ, ಕಾನ್ಸ್ಟೆಂಟ್ ಆಗಿ ಅದನ್ನ ಸರ್ವೆ ಮಾಡ್ಕೊಂಡು ಮತ್ತೆ ಎಕನಾಮಿಕ್ ಕಂಡೀಷನ್ ಏನೈತೆ, ಸರಿ ಆಯ್ತಾ ಇಲ್ವಾ, ಅದು ಸರಿ ನಾವು ಮಾಡ್ತಿರೋದು ಅಲ್ಲಿಗೆ ತಲುಪ್ತಾ ಇದೆಯಾ, ತಲುಪಿದ್ರೆ ಯಾವ ತರ ಹೆಲ್ಪ್ ಆಯ್ತಾ ಇದ್ರೆ ಹೆಂಗೆ ಎಕನಾಮಿಕಲಿ ಮೇಲಕ್ಕೆ ಬರ್ತಾವ್ರೆ ಜನರು, ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಹೇಳಿದೀನಿ ಇದೆಲ್ಲರಿಗೂ, ಅಂದ್ರೆ ಎರಡು ಈಗ ಎಲ್ಲಾರ್ಗು ತಗೋಬೋದಕ್ಕೆ ಗಮನಕ್ಕೆ ತರಕ್ಕೆ ಹೇಳಿದೀವಿ. ಅದಕ್ಕೆ ಈಗ ಅಸೆಸ್ ಮಾಡಿದ್ರೆ ನಾವು ಗಟ್ ಫೀಲ್ ಅಲ್ಲಿ ಹೇಳೋದಕ್ಕೂ, ಈಗ ಒಂದು 5 ಜನ ಹೇಳೋದಕ್ಕೂ, ಇನ್ನೊಂದು ಈ ಕಡೆ ಒಂದು 20 ಜನ ಹೇಳೋದಕ್ಕೂ ನಾವು ಕಾನ್ಸ್ಟೆಂಟ್ ಆಗಿ ಸರ್ವೆ ಮಾಡಿ ಅಸೆಸ್ ಮಾಡ್ಕೊಂಡ್ರೆ ನಮಗ್ ಗೊತ್ತಾಗತ್ತೆ ಯಾವ್ದು ವರ್ಕ್ ಆಗತ್ತೆ, ಯಾರಿಗೂ. ಅವಾಗ ನಮ್ ಡೇಟಾ ಹೇಳ್ತದೆ ಇಷ್ಟು ಜನಕ್ಕೆ ಇದು ವರ್ಕ್ ಆಗ್ತದೆ, ಇಷ್ಟು ಜನಕ್ಕೆ ವರ್ಕ್ ಆಗ್ತಾ ಇಲ್ಲ, ವರ್ಕ್ ಮಾಡ್ಸಕ್ಕೆ ಏನ್ ಮಾಡ್ಬೇಕು, ಬೇರೆ ಬದಲಾವಣೆ ಏನ್ ಮಾಡ್ಬೋದು ಅಂತ ನನ್ನ ಪರ್ಸನಲ್ ಒಪಿನಿಯನ್.